ಓಂ ಅರಹಂ ನಮಃ. ಶ್ರೀ ವೃಷಭನಾಥಾಯ ನಮಃ. ಶ್ರೀ ಮಾನತುಂಗ ಆಚಾರ್ಯ ದೇವ ವಿರಚಿತ ಭಕ್ತಾಂಬರ ಸ್ತೋತ್ರ 3. ಬುದ್ಧ್ಯಾ ವಿನಾಪಿ ವಿಬುಧಾರ್ಚಿತ ಪಾದಪೀಠಾ ಸ್ತೋತುಂ ಸಮುದ್ಯತಮತಿರ್ವಿಗತತ್ರಪೋಹಂ ಬಾಲಂ ವಿಹಾಯ ಜಲಸಂಸ್ಥಿತಮಿಂದುಬಿಂಬಂ ಅನ್ಯಾಹ ಕಾ ಇಚ್ಛತಿ ಜನಃ ಸಹಸಾ ಗ್ರಹೀತುಂ. ಈ ಶ್ಲೋಕದ ಪದಗಳ ಅರ್ಥ ಹೀಗಿವೆ. ಬುದ್ಧ್ಯಾ ವಿನಾಪಿ ಅರ್ಥಾತ್ ಬುದ್ಧಿ ಇಲ್ಲದೆ ಇದ್ದರೂ ಕೂಡ, ವಿಬುಧಾರ್ಚಿತ ಅರ್ಥಾತ್ ದೇವತೆಗಳಿಂದ ಪೂಜಿತವಾದ, ಪಾದಪೀಠ ಅರ್ಥಾತ್ ತಾವರೆ ಹೂವಿನಂತಿರುವ ಪಾದಗಳುಳ್ಳ, ಸ್ತೋತುಂ ಅರ್ಥಾತ್ ನಿನ್ನನ್ನು ಸ್ತುತಿಸಲು, ಸಮುದ್ಯಾತಮತಿ ಅರ್ಥಾತ್ ಪ್ರಯತ್ನಿಸಿ ಬುದ್ಧಿಯನ್ನು ಪಡೆದಿರುವ, ವಿಗತತ್ರಪಾಹ ಅರ್ಥಾತ್ ನಾಚಿಕೆಯನ್ನು ಬಿಟ್ಟಿದ್ದೇನೆ, ಅಹಂ ಅರ್ಥಾತ್ ನಾನು, ಬಾಲಂ ಅರ್ಥಾತ್ ಸಣ್ಣ ಮಕ್ಕಳನ್ನು, ವಿಹಾಯ ಅರ್ಥಾತ್ ಬಿಟ್ಟು, ಜಲ ಸಂಸ್ಥಿತ ಅರ್ಥಾತ್ ನೀರಿನಲ್ಲಿ ಕಾಣುವ, ಇಂದು ಬಿಂಬಂ ಅರ್ಥಾತ್ ಚಂದ್ರ ಬಿಂಬವನ್ನು, ಅನ್ಯಾಹ ಅರ್ಥಾತ್ ಬೇರೆಯವರು, ಕಹ ಅರ್ಥಾತ್ ಯಾವನು, ಇಚ್ಛತಿ ಅರ್ಥಾತ್ ಅಪೇಕ್ಷಿಸುತ್ತಾನೆ, ಸಹಸಾ ಅರ್ಥಾತ್ ಬೇಗನೆ, ಗ್ರಹಿತುಂ ಅರ್ಥಾತ್ ಹಿಡಿದುಕೊಳ್ಳಲು. ಈ ಶ್ಲೋಕದ ಭಾವಾರ್ಥ ಹೀಗಿವೆ. ಈ ಶ್ಲೋಕದಲ್ಲಿ ಮಾನತುಂಗಾಚಾರ್ಯರು ಪರಮೋದ್ಧಾರಿಕ ಶರೀರಾಶ್ರಿತವಾದ ಪಾದಪೀಠವನ್ನು ಸ್ತುತಿಸಿದ್ದಾರೆ. ಹೇ ಭಗವಾನ್, ದೇವತೆಗಳಿಂದ ಪೂಜಿತವಾದ ಚರಣಕಮಲವುಳ್ಳ ಸ್ವಾಮಿಯೇ, ಬುದ್ಧಿ ಇಲ್ಲದ ನಾನು ನಿನ್ನನ್ನು ಸ್ತೋತ್ರ ಮಾಡಲು ನಾಚಿಕೆಯನ್ನು ತೊರೆದಿದ್ದೇನೆ. ನೀರಿನಲ್ಲಿ ಕಂಡುಬರುವ ಚಂದ್ರನ ಪ್ರತಿಬಿಂಬವನ್ನು ಹಿಡಿಯಲು ಚಿಕ್ಕ ಮಕ್ಕಳಲ್ಲದೆ ಬೇರೆಯವರು ಯಾರು ಪ್ರಯತ್ನಿಸುತ್ತಾರೆ? ನೀರಿನಲ್ಲಿ ಪ್ರತಿಬಿಂಬಿಸುವ ಚಂದ್ರಬಿಂಬವನ್ನು ಮುಗ್ಧವಾದ ಮಗುವು ನಾಚಿಕೆಯನ್ನು ಬಿಟ್ಟು ಹೇಗೆ ಹಿಡಿಯಲು ಹೋಗುತ್ತದೆಯೋ, ಅದರಂತೆ ಬುದ್ಧಿ ಮಂದ್ಯವುಳ್ಳ ನಾನೂ ಕೂಡ ಜಿನೇಶ್ವರರ ಸ್ತೋತ್ರ ಮಾಡಲು ಉದ್ಯಮಿಸಿದ್ದೇನೆ ಎಂದು ಆಚಾರ್ಯರ ಭಾವವಾಗಿದೆ.